ಡಿಯರ್ ಫಸ್ಟ್ PU ಸ್ಟೂಡೆಂಟ್ಸ್, ಸೊ ನಾನು ಈ ಒಂದು ಶಾರ್ಟ್ ವಿಡಿಯೋಲಿ ನಿಮಗೆ ಐಸೋಮೆರಿಸಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಐಸೋಮೆರಿಸಮ್ ಅನ್ನೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲಿಂದ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ಸ್ ಕೇಳ್ತಾರೆ. ಸೊ ಆ ಒಂದು ಐಸೋಮೆರಿಸಮ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋಲಿ. ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ. ನಾವು ಫಸ್ಟ್ ಆಗಿ ಐಸೋಮರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಐಸೋಮರ್ಸ್ ಅಂದ್ರೆ ಕಾಂಪೌಂಡ್ಸ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಐಸೋಮರ್ಸ್. ಹಂಗಂದ್ರೆ ಏನು ಸರ್ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡ್ತಾ ಇರಬಹುದು ನನ್ನ ಹತ್ರ ಎರಡು ಕಾಂಪೌಂಡ್ ಇದೆ. ಆ ಒಂದು ಕಾಂಪೌಂಡ್ ಲೈಕ್ ಮಾಲಿಕ್ಯುಲರ್ ಫಾರ್ಮುಲಾ ಬಂದು AB4, ಬಟ್ ಏನಾಗ್ತಾ ಇದೆ ಇಲ್ಲಿ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಡಿಫರ್ ಆಗ್ತಾ ಇದೆ. ಅಂತ ಒಂದು ಐಸೋಮೆರಿಸಮ್ ನಾವು ಏನಂತ ಕರಿತೀವಿ? ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಬರ್ತೀನಿ ಅದ್ರ ಬಗ್ಗೆ. ಇವನ್ನ ಐಸೋಮರ್ಸ್ ಅಂತ ಕರಿತೀವಿ ಬೇಸಿಕಲಿ. ನೆಕ್ಸ್ಟ್ ನೋಡೋದಾದ್ರೆ ಐಸೋಮೆರಿಸಮ್ ಅಂದ್ರೆ ಏನು? ಇಟ್ಸ್ ಅ ಫೆನೋಮೆನನ್. It's a phenomenon of existence of two or more compounds possessing the same molecular formula but different properties is called isomerism, and such compounds are called isomers. Okay na? Isomerism andre idu. So it is a phenomenon. It's a phenomenon where the two compounds existing with having the same molecular formula. ಡಿಯರ್ ಫಸ್ಟ್ PU ಸ್ಟೂಡೆಂಟ್ಸ್, ಸೊ ನಾನು ಇವತ್ತಿನ ಒಂದು ವಿಡಿಯೋಲಿ ನಿಮಗೆ ಐಸೋಮೆರಿಸಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಐಸೋಮೆರಿಸಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಸೊ ಲಾಸ್ಟ್ ವರ್ಗೂ ಮಿಸ್ ಮಾಡದೆ ನೋಡಿ. ಸೊ ಫಸ್ಟ್ ಆಗಿ ನಾವು ಐಸೋಮರ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಐಸೋಮರ್ಸ್ ಅಂದ್ರೆ ಕಾಂಪೌಂಡ್ಸ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಐಸೋಮರ್ಸ್. ಏನು ಸರ್ ಹಂಗಂತ ಅಂದ್ರೆ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡ್ತಾ ಇರಬಹುದು ನನ್ನ ಹತ್ರ ಎರಡು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ. ಲೆಟ್ಸ್ ಸೇ ಎರಡು ಕಾಂಪೌಂಡ್ ಇದೆ ನನ್ನ ಹತ್ರ. ಸೊ ಈಗ ಇದು ಫಾರ್ಮುಲಾ ಬಂದ್ಬಿಟ್ಟು AB4 ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಇಲ್ಲಿ ನೋಡ್ತಾ ಇರಬಹುದು ಇದು AB4 ಇದು AB4, ಬಟ್ ಏನ್ ಚೇಂಜ್ ಆಗ್ತಾ ಇದೆ? ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಚೇಂಜ್ ಆಗ್ತಾ ಇದೆ. ಸೊ ಅಂತ ಒಂದನ್ನ ಇದನ್ನ ನಾನು ಏನಂತ ಕರಿತೀನಿ? ಐಸೋಮರ್ಸ್ ಅಂತ ಕರಿತೀನಿ. ಈಗ ಐಸೋಮೆರಿಸಮ್ ಅಂದ್ರೆ ಏನು ಸರ್? ಸೊ ಇವೆರಡು ಐಸೋಮರ್ಸ್ ಅಲ್ವಾ? ಸೊ ಇದೇನ್ ಎಕ್ಸಿಬಿಟ್ ಮಾಡ್ತಾ ಇದೆ? ಐಸೋಮೆರಿಸಮ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. ಇಲ್ಲಿ ನೋಡಬಹುದು ಡೆಫಿನೇಷನ್: ದ ಫೆನೋಮೆನನ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಟೂ ಆರ್ ಮೋರ್ ಕಾಂಪೌಂಡ್ಸ್ ಪೊಸೆಸಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಪ್ರಾಪರ್ಟೀಸ್ ಇಸ್ ಕಾಲ್ಡ್ ಐಸೋಮೆರಿಸಮ್, ಅಂಡ್ ಸಚ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಐಸೋಮರ್ಸ್. ಅವೆರಡು ಏನಾಗ್ತಾ ಇದೆ? ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಡಿಫರೆಂಟ್ ಆಗ್ತಾ ಇದೆ, ಅಂದ್ರೆ ಸ್ಟ್ರಕ್ಚರ್ಸ್ ಡಿಫರೆಂಟ್ ಆಗ್ತಾ ಇದೆ ಅಲ್ವಾ? ಸೊ ಅದನ್ನ ಐಸೋಮರ್ಸ್ ಅಂತ ಕರಿತೀವಿ. ಸೊ ಅದು ಡಿಫರೆಂಟ್ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ, ಅದನ್ನ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಬೇಸಿಕಲಿ ಇಲ್ಲಿ ನೋಡ್ತಾ ಇರಬಹುದು ಟೈಪ್ಸ್ ಆಫ್ ಐಸೋಮೆರಿಸಮ್. ಎರಡು ಟೈಪ್ ಆಫ್ ಐಸೋಮೆರಿಸಮ್ ಇದೆ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಏನು? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಇರುತ್ತೆ. ಬೇರೆ ಸ್ಟೀರಿಯೋ ಐಸೋಮರ್ ಅಲ್ಲಿ ಏನಾಗುತ್ತೆ? ಸೊ ದೇ ಹ್ಯಾವ್ ಸೇಮ್ ಕಾನ್ಸ್ಟಿಟ್ಯೂಷನ್ ಅಂಡ್ ದೇ ಹ್ಯಾವ್ ಸೇಮ್ ಸೀಕ್ವೆನ್ಸ್ ಆಫ್ ಕೆಮಿಕಲ್ ಬಾಂಡ್, ಬಟ್ ಏನಾಗ್ತಾ ಇರುತ್ತೆ ಅದ್ರದ್ದೊಂದು ಅರೇಂಜ್ಮೆಂಟ್, ಅದ್ರದ್ದೊಂದು ಸ್ಪೇಷಲ್ ಅರೇಂಜ್ಮೆಂಟ್ ಏನಾಗುತ್ತೆ? ಡಿಫರ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಓದೋಣ, ಸ್ಟೀರಿಯೋ ಐಸೋಮರ್ ಬಗ್ಗೆ ಏನು ಅಂತ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರಬಹುದು ಟೈಪ್ ಆಫ್ ಐಸೋಮೆರಿಸಮ್ ಅಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್ ಎರಡಿದೆ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಏನಾಗ್ತಾ ಇದೆ? ಸ್ಟ್ರಕ್ಚರ್ಸ್ ಚೇಂಜ್ ಆಗ್ತಾ ಇದೆ. ಸ್ಟೀರಿಯೋ ಐಸೋಮೆರಿಸಮ್ ಅಲ್ಲಿ ಏನಾಗ್ತಾ ಇದೆ? ಈ ಗ್ರೂಪ್ ರಿಲೇಟಿವ್ ಪೊಸಿಷನ್ ನೋಡ್ತಾ ಇರಬಹುದು. ಸಿ ಇಲ್ಲಿದೆ, ಸೊ ಸಿ ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಅಲ್ಲಿ ಎಲ್ಲಿದೆ? ಇಲ್ಲಿದೆ. ಸೊ ಇವೆರಡು ಏನ್ ಎಕ್ಸಿಬಿಟ್ ಮಾಡ್ತಾ ಇದೆ? ಸ್ಟೀರಿಯೋ ಐಸೋಮೆರಿಸಮ್ ಎಕ್ಸಿಬಿಟ್ ಮಾಡ್ತಾ ಇದೆ, ವೇರ್ ದ ರಿಲೇಟಿವ್ ಪೊಸಿಷನ್ಸ್ ಆರ್ ಡಿಫರಿಂಗ್ ಅಂತ. ಸೊ ಇದನ್ನ ನೀವು ತಲೆಯಲ್ಲಿ ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ಟೂಡೆಂಟ್ಸ್, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಮೊದಲನೇ ಟೈಪ್ ನಾವು ಓದೋದು ಬಂದ್ಬಿಟ್ಟು ಚೈನ್ ಐಸೋಮೆರಿಸಮ್. ಏನಪ್ಪಾ ಇದು ಚೈನ್ ಐಸೋಮೆರಿಸಮ್ ಅಂತ ಕೇಳಿದ್ರೆ, ಸ್ಟೂಡೆಂಟ್ಸ್ ಇಟ್ಸ್ ಅ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಡಿಫರ್ ಇನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪೇರೆಂಟ್ ಚೈನ್. ಇಲ್ಲಿ ನೋಡ್ತಾ ಇರಬಹುದು ನೀವು ಕಾಂಪೌಂಡ್ ನ, ಇದೊಂದು ಕಾಂಪೌಂಡ್, ಇದೊಂದು ಕಾಂಪೌಂಡ್, ಇದೊಂದು ಕಾಂಪೌಂಡ್. ಸೊ ಇದೆಲ್ಲ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಇಲ್ಲಿ ನೋಡಿದ್ರೆ ಇದು ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಅಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ. ಇಲ್ಲಿ ನೋಡಿದ್ರೆ ಈ ಕಾಂಪೌಂಡ್ ಅಲ್ಲಿ ಇದು ಪೇರೆಂಟ್ ಚೈನ್, ಇದರಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ, ಇದರಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ. ಅಂದ್ರೆ ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಡಿಫರ್ ಆಗ್ತಾ ಇದೆ. ಸೊ ಇಂಥ ಒಂದು ಐಸೋಮೆರಿಸಮ್ ನಾವು ಚೈನ್ ಐಸೋಮೆರಿಸಮ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿದ್ರೆ ಪೊಸಿಷನ್ ಐಸೋಮೆರಿಸಮ್. ಇಲ್ಲಿ ಏನಾಗುತ್ತೆ ಸರ್ ಪೊಸಿಷನ್ ಐಸೋಮೆರಿಸಮ್ ಅಲ್ಲಿ ಅಂದ್ರೆ, ಸೊ ದ ಡಿಫರ್ ಇನ್ ಪೊಸಿಷನ್ ಆಫ್ ಸಬ್ಸ್ಟಿಟ್ಯೂಯೆಂಟ್. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಪೊಸಿಷನ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಇಲ್ಲ ಪೊಸಿಷನ್ ಆಫ್ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ? ಡಿಫರ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಎರಡು ಕಾಂಪೌಂಡ್ ಇದೆ. ಸೊ ಇಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು? ಎರಡು ಕಾಂಪೌಂಡ್ಗೆ OH ಆಲ್ಕೋಹಾಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ, ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಇದನ್ನ ನಾನು ಏನಂತ ಕರಿಬಹುದು? ಪ್ರೊಪೆನಾಲ್ ಅಂತ ಕರಿತೀನಿ. ಇದನ್ನ ಪ್ರೊಪೇನ್ ಟು ಆಲ್ ಅಂತ ಕರಿತೀವಿ. ಓಕೆನಾ? ಸೊ ನೋಡಬಹುದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಏನಾಗ್ತಾ ಇದೆ? ಪೊಸಿಷನ್ ಆಫ್ ಫಂಕ್ಷನಲ್ ಗ್ರೂಪ್ ಡಿಫರ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಫಂಕ್ಷನಲ್ ಐಸೋಮರ್ಸ್. ಸೊ ಇಲ್ಲಿ ಫಂಕ್ಷನಲ್ ಐಸೋಮರ್ಸ್ ಅಂದ್ರೆ ಏನು? ಸೊ ಫಂಕ್ಷನಲ್ ಗ್ರೂಪೇ ಡಿಫರ್ ಆಗ್ತಿಲ್ಲ. ನೋಡಿ ಇಲ್ಲಿ 2 or more compounds having same molecular formula but different functional group. ಫಂಕ್ಷನಲ್ ಗ್ರೂಪೇ ಡಿಫರೆಂಟ್ ಆಗ್ತಾ ಇದೆ. ಇಲ್ಲಿ ನೋಡಬಹುದು ಇವೆರಡು, ಇದು ಕೀಟೋನು, ಸೊ ಇದು ಆಲ್ಡಿಹೈಡ್. ಸೊ ಇಲ್ಲಿ ಕೀಟೋನ್ ಗ್ರೂಪ್ ಅಟ್ಯಾಚ್ ಆಗಿದೆ, ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಅಟ್ಯಾಚ್ ಆಗಿದೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ ಸೇಮ್ ಇರುತ್ತೆ.
ಓಕೆನಾ. ಇದನ್ನೇನಂತ ಕರಿಬಹುದು ನಾನು, ಇದನ್ನ ಪ್ರೊಪೆನಾಲ್ ಅಂತ ಕರಿತೀನಿ, ಇದನ್ನ ಪ್ರೊಪೆನಾಲ್ ಅಂತ ಕರಿತೀನಿ. ದೇ ಎಕ್ಸಿಬಿಟ್ ವಾಟ್ ಫಂಕ್ಷನಲ್ ಐಸೋಮೆರಿಸಮ್. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಐಸೋಮೆರಿಸಮ್ ನಾವು ನೋಡಿದ್ರೆ ಮೆಟಾಮೆರಿಸಮ್. ಏನಪ್ಪ ಮೆಟಾಮೆರಿಸಮ್ ಅಂದ್ರೆ, ಇಟ್ ಅರೈಸಸ್ ಡ್ಯೂ ಟು ಡಿಫರೆಂಟ್ ಆಲ್ಕೈಲ್ ಚೈನ್ಸ್ ಆನ್ ಐದರ್ ಸೈಡ್ ಆಫ್ ಫಂಕ್ಷನಲ್ ಗ್ರೂಪ್. ಈ ಒಂದು ಕಾಂಪೌಂಡ್ ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಮಧ್ಯದಲ್ಲಿ ಫಂಕ್ಷನಲ್ ಗ್ರೂಪ್ ಇದೆ, ಅಂದ್ರೆ ಒಂದು ಆಕ್ಸಿಜನ್ ಆಟಮ್ ಇದೆ. ಸೊ ಆಕ್ಸಿಜನ್ ಆಟಮ್ ರೈಟ್ ಸೈಡ್ ಗೆ ಒಂದು ಆಲ್ಕೈಲ್ ಗ್ರೂಪ್ ಇದೆ, ಲೆಫ್ಟ್ ಸೈಡ್ ಗೆ ಒಂದು ಆಲ್ಕೈಲ್ ಗ್ರೂಪ್ ಇದೆ. ಸೊ ಇದು ಪ್ರೊಪೈಲ್ ಅಂತ ಹೇಳ್ತೀನಿ, ಇದು ಮೀಥೈಲ್ ಗ್ರೂಪ್ ಅಂತ ಹೇಳ್ತೀನಿ, ಕರೆಕ್ಟಾ. ಈಗ ಅದೇ ಕೆಳಗಡೆ ಬಂದು ನೋಡಿದ್ರೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಆಕ್ಸಿಜನ್ ಮಧ್ಯದಲ್ಲಿದೆ, ಎರಡು ಕಡೆನೂ ಈಥೈಲ್ ಗ್ರೂಪ್ಸ್ ಇದೆ. ಇಲ್ಲಿ ನೋಡಿದ್ರೆ ಆಕ್ಸಿಜನ್ ಈ ಕಡೆ ಒಂದು ಫಸ್ಟ್ ಮೀಥೈಲ್ ಗ್ರೂಪ್ ಬೇರೆ ಇತ್ತು, ಇಲ್ಲಿ ನೋಡಿದ್ರೆ ಮೀಥೈಲ್ ಗ್ರೂಪ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಅದನ್ನೇ ಹೇಳಿದ್ದಾರೆ. ಸೊ ಇಟ್ ಅರೈಸಸ್ ಡ್ಯೂ ಟು ಡಿಫರೆಂಟ್ ಆಲ್ಕೈಲ್ ಚೈನ್ಸ್ ಆನ್ ಐದರ್ ಸೈಡ್ ಆಫ್ ಫಂಕ್ಷನಲ್ ಗ್ರೂಪ್ ಅಂತ. ಸೊ ಈ ಒಂದು ಐಸೋಮೆರಿಸಮ್ ನಾನು ಮೆಟಾಮೆರಿಸಮ್ ಅಂತ ಕರಿತೀನಿ. ಸ್ಟೂಡೆಂಟ್ಸ್, ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ. ಸೊ ಇದೇ ತರ ಶಾರ್ಟ್ ವಿಡಿಯೋಸ್ ಬೇಕಿದ್ರೆ ನಿಮಗೆ ಬೇರೆ ಕಾನ್ಸೆಪ್ಟ್ಸ್ ಇಂದ, ಸೊ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಐ ಥಿಂಕ್ ಎವ್ರಿ ಒನ್ ಎಂಜಾಯ್ಡ್ ದಿಸ್ ವಿಡಿಯೋ. ಹಂಗೇನೆ ಸೊ ನಮ್ಮ ಒಂದು PW ಕನ್ನಡ ಕಡೆಯಿಂದ ಸೊ ನಾವು ಫಸ್ಟ್ PU ಮಕ್ಕಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ಲಿ ಅರ್ಜುನ KCET ಬ್ಯಾಚ್ ನ ಪ್ರೊವೈಡ್ ಮಾಡ್ತಾ ಇದೀವಿ, ಜಸ್ಟ್ ಫಾರ್ 4999. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡ್ಕೋಬಹುದು. ಓಕೆನಾ. ಸೊ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇಂಪಾರ್ಟೆಂಟ್ ಇನ್ನ ಏನಾದ್ರು ಶಾರ್ಟ್ ವಿಡಿಯೋಸ್ ನಿಮ್ಗೆ ಬೇಕಿದ್ರೆ ಡೆಫಿನೆಟ್ಲಿ ಅದ್ರ ಜೊತೆ ಬರ್ತೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.